ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಇದು ಆಗದ ನಾವು ನೆಕ್ಸ್ಟ್ ಮಂತ್ ಪೇ ಮಾಡ್ತೀವಿ ಅಂತ ಹೇಳ್ಕೊಂಡಿವಿ. ಯಾರಿಗೆ ಹೇಳ್ಕೊಂಡಿವಿ? ಬಿಲ್ ಕೊಡಕ್ ಬರ್ತಾರಲ್ಲ ಮೇಡಮ್, ಇವ್ರು ಮುಂದೆ ಹೇಳ್ಕೊಂಡಿವಿ. ನಮಗೆ ನೋಟಿಸ್ ಬಂದಿಲ್ಲ. ಪ್ರತಿ ಸಲ ಬಂದ್ ಈವ್ನಿಂಗ್ ಟೈಮ್ನಾಗ ಇವ್ರು ಬಂದ್ ನಮ್ ಸರ್ವಿಸ್ ವೈರ್ ತೆಗೆದು ಹೋಗ್ಯಾರ. ನಾವು 4 ದಿನ ಕರೆಂಟ್ ಇಲ್ಲ ಅಂತ ಕೂತೀವಿ. ಒಂದು ಹೇಳಿದ್ದಾರೆ. ಆಯ್ತು, ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿವಿ. ಏನ್ ಹೇಳಿವಿ? ಹಾಸ್ಪಿಟಲ್ಗೆಲ್ಲ ದುಡ್ಡು ಹಾಕಿಲಿಕ್ಕ ನಮ್ಮ ಮಾಡ್ತೀವಿ ಅಂತ ಹೇಳ್ಕೊಂಡಿವಿ. ಇವತ್ತು ಎಷ್ಟು ರ್ಯಾಶ್ ಆಗಿರಲ್ಲ, ಹಿಂಗಲ್ಲ, ಫುಲ್ ಡೌನ್ ಆಗಿ ಮಾತಾಡಿ ನಾನು ಜೊತೆ. ಒಂದ್ ಲೆಟರ್ ಇಲ್ಲ, ಒಂದ್ ಇನ್ಫಾರ್ಮೇಶನ್ ಇಲ್ಲ. ಬರ್ತಾರ ಕಂಬ ಇರ್ತಾರ ಸರ್ವಿಸ್ ಕೊಟ್ಟಿಲ್ಲ. ರಿಕ್ವೆಸ್ಟ್ ಮಾಡ್ರಿ. ತಿಂಗಳ 10,000 ಕಟ್ತೇನೆ ಅಂದ್ರೆ ಆಯ್ತು. ರಿಕ್ವೆಸ್ಟ್ ಎಷ್ಟು ಸಲ ಮಾಡಿದ್ರಿ ನೀವು? 2 ಸಲ ಮಾಡಿದ್ರಿ. ಹೋದ ತಿಂಗಳ 10,000 ಕಟ್ಟಿನಿ. ಹೋದ ತಿಂಗಳ 10,000 ಕಟ್ಟಿ ಒಂದು ಬಿಲ್ ಪೇ ಮಾಡ್ಕೊಂಡಿನಿ. ಈ ತಿಂಗಳು ಕೊನೆ ತನಕ ಮಾಡ್ತೀವಿ. ಜಾಸ್ತಿ ಇದ್ದಾಗ ನೀವು ಇಲ್ಲಿ ತನಕ ಕೇಳ್ಕೊಂಡ್ಬಂದಿರಿ. 50,000 ರೂಪಾಯಿ ಬಂದಿದ್ರಿ. ನೀವು ಮಾತಾಡೋದ್ರಿ ರಿಕ್ವೆಸ್ಟ್ ಮಾಡ್ರಿ. ನಾ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಬಿಲ್ ಕಟ್ರಿ. ಈಗ ರಿಕ್ವೆಸ್ಟ್ ಮಾಡ್ಕೊಂಡಿನಿ. ಈ ಮಂತ್ ಎಂಡ್ ಒಳಗೆ 10,000 ಮತ್ತೆ ಕಟ್ತೀನಿ. ಅದಕ್ಕೆ ಅವರು ಒಪ್ಕೊಂಡ್ರೆ ನಮ್ದೇನಿಲ್ಲ. ಇಲ್ಲ, ಬಿಲ್ ಬಾಕಿ ಅದ, ಬಿಲ್ ಕಟ್ಟಬೇಕು ನೀವು. ಕಟ್ ಮಾಡ್ತಾರ. ಏನ್ ಕಾರಣ? 50,000 ಆಗ್ಯದ್ರಿ. 3,000 ಇವಾಗ ನೀವು ಬಂದಾಗ ಕಟ್ ಮಾಡ್ತೀರಿ. ನೀವು ಬಿಲ್ ಕಟ್ತೀರೋ ಇನ್ನು ಸರ್ವಿಸ್ ವೈರ್ ಕಟ್ ಮಾಡೋದು. ಕಟ್ರಿ ತಂದು ಚಾಲು ಮಾಡ್ಕೊಡಿ ಅಷ್ಟೇ. ಇನ್ನೇನು ಬೇರೆ ಇಲ್ಲ, ತಿಂಗಳ 10,000 ಕಟ್ಟಕ್ಕೆ ಯಾರು ನೋಡ್ರಿ. ಮತ್ತೆ ಅದು ಮತ್ತೆ ಸಮಸ್ಯೆ ಕೊಡ್ತಾರಲ್ಲಿ ಕೇಳ. ಇಷ್ಟು ಜನ ಬೇಕು ನಮ್ಗೆ. ಸರ್ ಕೊಡ್ತಾರೆ. ನಿಮ್ಗೇನು ಸಮಸ್ಯೆ ಏನಿಲ್ಲ. ಇದು ಉಸ್ಮಾನಿ ಮಸ್ಜಿದ್ ಹಿಂದ್ಗಡೆ ನೌಬಾ ಕಾಲೇಜ್ ಬಾಜುನೇ ಲೆಫ್ಟ್ ಸೈಡಿಗೆ ಕಾಂಬ್ಳೆ ಅನ್ನೋರ್ದು 52,000 ರೂಪಾಯಿ ಬಿಲ್ ಬಾಕಿ ಐತ್ರಿ. ಮುಂಚೆ ಒಂದು ತಿಂಗಳಿಂದ ಆಲ್ರೆಡಿ ನಾವು ಅವ್ರಿಗೆ ಹೇಳಿದ್ದು ಸಹಿತ ಕಟ್ ಮಾಡಿ ಹೋಗಿದ್ದೇವೆ ರೀ. ಅವ್ರು ಪ್ರತಿ ತಿಂಗಳು 10,000 ರೂಪಾಯಿ ಕಟ್ತೀನಿ ಅಂದಿದ್ರು ಅವರು. ಮತ್ತು ನನ್ನ ಆಫೀಸ್ ಪರ್ಸನಲ್ ಆಫೀಸ್ ನಂಬರ್ ತೊಗೊಂಡಿದ್ರು. ನಾವು ರೆಸ್ಪಾನ್ಸ್ ಮಾಡಿದ್ದೇವೆ ತುಂಬ್ತಾರೆ ಅಂತೇಳಿ ಅವ್ರು ತುಂಬಲಿಲ್ಲ.
ಮತ್ತು ಮೇಲಾಗಿ ನಮ್ಮಲ್ಲಿ ಸೋನ್ ಮೇಡಮ್ ಅಂತ ರೀಡಿಂಗ್ MR ಅವರೇ ಮಾಡ್ತಾರೆ. ಅವರು ಪ್ರತಿ ಸಲ ಹೇಳ್ಯಾರ. ನಾವು ಒಂದು ಇದಕ್ಕಿಂತ ಮುಂಚೆನೇ 15 ದಿನದಿಂದ ಒಂದು 10 ಸ್ಟಾಪ್ ಬಂದಿದ್ರು. ಅವಾಗಾದರೂ ಕಟ್ ಮಾಡಿದ್ರು, ತಾವೇ ಜೋಡಿಸ್ಕೊಂಡಿದ್ರು. ಇನ್ನೂ ಮತ್ತು ಈಗ ಏನೈತಿ ಅದೇ ಇವ್ರು ಅವ್ರು ಕಾಂಬಳೆ ಅವರು ಮೇಡಮ್ ಅವರು ನಮ್ಮ ಸ್ಟಾಪಿಗೆ ರಜಪೂತ್ ಅನ್ನೋರಿಗೆ ಮತ್ತು ನಮ್ಮೆಲ್ಲ ಲೈಮನ್ ಸ್ಟಾಪ್ಗೆ ಇನ್ಫಾರ್ಮ್ ಇದ್ದವ್ರಿಗೆ ಏನೋ ಬಡಿಗಿತನ ಹೊಡ್ಯಾಕೆ ಬಂದ್ರು ಅವರು. ಅದ್ರ ಸಲುವಾಗಿ ಏನೈತಿ ನಮ್ದೆಲ್ಲ ಹಿಂಗೆ ಮಾಡೋದ್ರಿಂದ ಸರಿಯಲ್ಲ ಅಂತ ನಾವೆಲ್ಲ ಹೇಳಿದೇವಿ. ಬೈಕ್ ಚಾವಿ ತೊಗೊಂಡು ಅವರೆಲ್ಲ ಇಟ್ಕೊಂಡ್ರಿ. ಪೊಲೀಸರು ಬಂದ ನಂತರ ಹೇಳಿದ್ರು ಸಹಿತ ಗಮನಕ್ಕೆ ತಂದ್ರು ಆಯ್ತು, ಅವ್ರು ಪೊಲೀಸರು ಕಿಮ್ಮತ್ತ ಕೊಡಲಿಲ್ಲ ಅವರು. ಅದಕ್ಕೆ ಈ ಥರ ಅದು ಬಿಲ್ ಕಟ್ಟಿದ್ರೆ ನಮ್ದೇನು ಸಮಸ್ಯೆ ಇರಲಿಲ್ಲ. ಬಿಲ್ ತುಂಬಬೇಕಾಗಿತ್ತು. ಬಿಲ್ ತುಂಬಿದ್ರೆ ನಾವೇನು ಬಿಟ್ಬಿಡ್ತಿದ್ವಿ. ನಾವು ಹೆಣ್ಮಕ್ಳು ಅದ ಅಂದ್ರೆ ನಾವು ಯಾರು ಏನೂ ಮಾತಾಡಿಲ್ಲ ಅವರಿಗೆ. ಅವರಾಗೆ ಮಾತಾಡ್ಯಾರ. 10 ಮಾತು ಮಾತಾಡ್ಯಾರ, 1 ಮಾತು ಮಾತಾಡಿಲ್ಲ. ನಿಮ್ಮ ಮೇಡಮ್ ನೀವು ಬಿಲ್ ತುಂಬಿದ್ರೆ ಅಷ್ಟೇ ನಾವು ಹೇಳಿದ್ದು. ಅದು ಬಿಟ್ಟು ನಾವು ಮತ್ತೆ ಏನು ಮಾಡಿಲ್ಲ. ಬಿಲ್ ತುಂಬಿದ್ರೆ ನಾವು ಏನು ಮಾಡ್ತಿಲ್ಲ. ನಮ್ದು ಇಷ್ಟೇ ಮತ್ತೇನಿಲ್ಲ ರೀ. ಸರ್ ಇದು ಬಿಲ್ ತುಂಬಲಿಕ್ಕೆ ಅಂದ್ರೆ ಕಟ್ ಮಾಡಕ್ಕೆ ಬರ್ತಿರಲ್ಲ, ಯಾವ ರೀತಿ ಅದು ಏನಿರ್ತದೆ, ನೋಟಿಸ್ ಕೊಡಬೇಕು ಅಥವಾ ಯಾವ ರೀತಿ ಇರ್ತದೆ? ಅದು ಬಿಲ್ನಾಗೆ 15 ದಿನದ ನೋಟಿಸ್ ಹತ್ತಿರ್ತೈತೆ. ಬಿಲ್ನಾಗ ಇರ್ತದೆ. ಬಿಲ್ನಾಗೆ 15 ದಿನ ನೋಟಿಸ್ ಇರ್ತೈತಿ. ಇವರು ಸುಮಾರು 50,000 ಆಗತ್ತನೂ ಇವ್ರು ಪ್ರತಿದಿನನೂ ಹೇಳಕತ್ತೀವಿ. ಅವರು ಯಾವುದೇ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಬಂದವರಿಗೆಲ್ಲ ಬಡಗಿ ತೊಗೊಂಡು ಹೊಡ್ಯಾಕೆ ಬರ್ತಾರೆ. ಬಡಿಗೆ ಹೊಡೆದಿದೆ ವಿಡಿಯೋ ಐತೆ? ಹಾಂ, ವಿಡಿಯೋ ಐತಿ ರೀ, ಎಲ್ಲ ಐತಿ. ಮತ್ತು ಅವ್ರ ಮಗನೂ ಸರ್ ನೀವು ಅಂತೀರ 15 ದಿವಸ ನೋಟಿಸ್ ಬಿಲ್ ಹಿಂದ್ಗಡೆನೆ ಇರ್ತೈತೆ. ಇದು 52,000 ರೂಪಾಯಿ ಬಿಲ್ ಆಗೈತೆ ನೀವು ಯಾಕೆ ಸುಮ್ಮನೆ ಪ್ರತಿ ಸಾರಿ ಹೇಳಿದ್ರು ಇದೇ ಥರ ಮಾಡ್ತಾ ಇದ್ದಾರೆ ಸರ್. ಅದೇ ಅಂದ್ರೆ ಇವತ್ತು ತುಂಬ್ತಾರೋ ನಾಳೆ ತುಂಬ್ತೇವೆ. ಅದು ಮನುಷ್ಯ ಸಹಜ ಗುಣ. ಒಂದ್ಸಲ ಬಿಟ್ಟರು ತುಂಬ್ತಾರ ಅಂತ ಹೇಳಿದ್ರು. ಆದ್ರೆ ಏಟ್ ಹೇಳಿದ್ರು ತುಂಬ್ತಾ ಇಲ್ಲ. ಅದು ನಮ್ಗೇನೈತಿ, ನೀನೇ ಚೀಪ್ ಅವ್ರು ಮೀಟಿಂಗ್ ತೊಗೊಂಡಿದ್ರು. ಲೇಡೀಸ್ ಆಕಾರತ್ತಂದ್ರೆ ಅವ್ರಿಗೆ ನಾವು ಏನೂ ಅಂತ ಇರಲಿಲ್ಲ. ಚೀಪ್ ಅವ್ರು ನೀನೇ ಮೀಟಿಂಗ್ ತೊಗೊಂಡ್ರು ಸಹಿತ ಮಾಸ್ ರೀಡಿಂಗ್ ಇವತ್ತು ಇವರು ವಿಡಿಯೋ ಕಾಲಿಂಗ್ ಯಾವುದೇ ಏನಿದ್ರು ದೊಡ್ಡ ಅಮೌಂಟ್ ಯಾವ ಬಿಡಬೇಡ್ರಪ್ಪ, ಕಟ್ ಮಾಡಿ. ಆಲ್ರೆಡಿ ನಿಮಗೆಲ್ಲ ಕನ್ಸ್ಯೂಮರ್ಗೆ ಹೇಳಿದ್ದೈತಿ. ವರ್ಷಾನುಗಟ್ಟಲೆ ಆಯ್ತು ಬಿಲ್ ತುಂಬಿಲ್ಲ, ಅದು ಬಿಡಬೇಡ್ರಿ, ಕಟ್ ಮಾಡೋಣ ಅಂತ ಹೇಳಿ ಐತಿ. ಅದಕ್ಕೆ ನಮ್ಮ ಮತ್ತೆ ಕಟ್ ಮಾಡಿ ಸರ್. ಅವ್ರದ್ದು ಆರೋಪ ಇದೆ, ನೀವು ಯಾರು ಅವರಿಗೆ ಇಂಟಿಮೇಷನ್ ಮಾಡಿಲ್ಲ, ಟಾರ್ಚರ್ ಮಾಡಕತ್ತೀರಿ ನಿಮಗೆ? ಇಲ್ಲ ಸರ್, ಅವ್ರಿಗೆ ಪ್ರತಿ ತಿಂಗಳು ಇನ್ಫಾರ್ಮೇಶನ್ ಮಾಡ್ಯಾವ. ಮತ್ತೆ ಪ್ರತಿ ತಿಂಗಳು ಬಿಲ್ ಕೊಡ್ತೇವೆ. ಅದ್ರ ಹಿಂದ್ಗಡೆ ಇರ್ತೈತಿ ಸರ್. ಇಲ್ಲ ಇವತ್ತು ನೀವು ಏಕಾಏಕಿ ಅಲ್ಲ ಸರ್, ಪ್ರತಿದಿನ ಅಲ್ಲ ಸರ್. ಅವ್ರಿಗೆ ಒಬ್ಬರಿಗೆ ಬಿಡ್ತಾ ಇಲ್ಲ. ಏನು 10 ಮಂದಿ ಬಂದ್ರು ಈ ಥರ ಮಾಡ್ತಾ ಇದ್ದಾರೆ. 10 ಮಂದಿ ಬಂದು ಪೊಲೀಸರು ಬಂದ್ರು ಅವ್ರು ಚಾವಿ ಕೊಡ್ತಾ ಇಲ್ಲ. ಈಗ ಕಂಪ್ಲೇಂಟ್ ಮಾಡಿದ್ರಿ ನೀವು? ಈಗ ಹೋಗ್ತಾ ಇದ್ದೇವೆ ಸರ್. ಪೊಲೀಸರು ಬಂದಿದ್ದಾರೆ? ಹಾಂ, ಬಂದಿದ್ದಾರೆ. ಕಂಪ್ಲೇಂಟ್ ಮಾಡ್ತೀರಿ ನೀವು? ಹಾಂ, ಓಕೆ. ಏನು ಕೇಳ್ಕೊತೀರಿ ನೀವು? ಬಿಲ್ ಕಟ್ಟಿದ್ರೆ ಅವ್ರಿಗೆ ಕರೆಂಟ್ ಸಪ್ಲೈ ಕೊಡ್ತೇವೆ. ಕಟ್ಟಿಲ್ಲ ಅಂದರೆ ಕಟ್ ಮಾಡ್ತೀವಿ? ಹಾಂ, ಕಟ್ ಮಾಡಿದ್ದೇವೆ ಸರ್. ಆಲ್ರೆಡಿ ಕಟ್ ಮಾಡಿದ್ವಿ. ಕಟ್ ಮಾಡಿದ್ವಿ. ತಮ್ಮ ಹೆಸರು ಹೇಳಿ ಸರ್? ಮಾಂತೇಶ್ ಕುಂಬಾರ. ಅಮಿತ್ ದಿನ್ನಿ ಅಂತ ಸೆಕ್ಷನ್ ಸರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.